ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ತನ್ನ ನೆಲದಲ್ಲಿ ನಿಂತು ನಾಯಿಯಂತೆ ಬೊಗಳಿದ್ದಾನೆ. ಕಚ್ಚಲು ಬಂದ ನಾಯಿಗಳನ್ನ ಕಲ್ಲಿನಿಂದ ಹೊಡೆದಾಗ ಅವು ದೂರ ನಿಂತು ಬೊಗಳುತ್ತಾವಲ್ಲ, ಹಾಗೆ ಈ ಮುನೀರ್ ಉತ್ತರ ಕುಮಾರನಂತೆ ತನ್ನ ಪೌರುಷ ತೋರಿಸ್ತಿದ್ದಾನೆ. ಸದ್ಯದ ಬೆಳವಣಿಗೆಗಳನ್ನ ನೋಡಿದ್ರೆ ಆಪರೇಷನ್ ಸಿಂಧೂರ್ ನಿಲ್ಲಿಸಲೇಬಾರ್ದಿತ್ತು ಅನ್ಸುತ್ತೆ. ಒಂದ್ ಕಡೆ ಟ್ರಂಪ್ ಕದನ ವಿರಾಮ ನಿಲ್ಲಿಸಿದ್ದು ನಾನೇ ಅಂತ ಬಿಲ್ಡಪ್ ತೆಗೆದುಕೊಳ್ತಾ ಇದ್ರೆ, ಇನ್ನೊಂದ್ ಕಡೆ ಪಾಕ್ ಹುಚ್ಚುನಾಯಿಯಂತೆ ಆಡ್ತಿದೆ. ಪಾಕಿಸ್ತಾನಕ್ಕೆ ಎಷ್ಟು ಉಗಿದ್ರೂ ಬುದ್ಧಿ ಬರೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಭಾರತ ದಾಳಿ ಮಾಡಿದ ಕ್ಷಣದಿಂದ ತಾನು ಸಾಕಿದ್ದ ಉಗ್ರರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿ ಪಾಕಿಸ್ತಾನ ಉಗ್ರರನ್ನ ರಕ್ಷಣೆ ಮಾಡಿತು. ಅಲ್ಲದೆ ಭಾರತ 9 ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದಾಗ ಪಾಕ್ ಸರ್ಕಾರ ಸತ್ತು ಹೋಗಿದ್ದ ಪ್ರತಿಯೊಬ್ಬ ಉಗ್ರನ ತಲೆಗೆ 1 ಕೋಟಿ ಪರಿಹಾರ ಘೋಷಣೆ ಮಾಡಿತ್ತು. ಒಂದೇ ಮನೆಯಲ್ಲಿ 10 ಜನ ಉಗ್ರರು ಸತ್ತರೆ ಅವರ ಕುಟುಂಬಕ್ಕೆ 10 ಕೋಟಿ ಪರಿಹಾರ ಕೊಟ್ಟಿತ್ತು. ಈ ರೀತಿ ಉಗ್ರರನ್ನು ಸಾಕಿ ಬೆಳೆಸ್ತಾ ಇರೋ ಪಾಕಿಸ್ತಾನ ಇದೀಗ ಭಾರತದ ಮೇಲೆ ಸುಳ್ಳು ಆರೋಪ ಮಾಡುವ ಮೂಲಕ ಟ್ರೋಲ್ ಆಗ್ತಿದೆ. ಪಾಕಿಸ್ತಾನದ ಮಾತುಗಳನ್ನ ಕೇಳಿ ಎಲ್ಲಿಂದ ನಗ್ಬೇಕು ಅನ್ನೋದು ತಿಳಿತಿಲ್ಲ. ಹೌದು, ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತದ ಮೇಲೆ ಮತ್ತೆ ವಿಷಕಾರಿದ್ದಾನೆ. ಕಾಶ್ಮೀರದಲ್ಲಿ ನಡೆಯುತ್ತಿರುವ ಭಯೋತ್ಪಾದಕ ಚಟುವಟಿಕೆಗಳನ್ನು ಕಾನೂನುಬದ್ಧ ಹೋರಾಟ ಅಂತ ಹೇಳುವ ಮೂಲಕ ಭಯೋತ್ಪಾದಕರನ್ನ ಹೋರಾಟಗಾರರು ಎಂದಿದ್ದಾನೆ. ಕಾಶ್ಮೀರದಲ್ಲಿ ಕೊಲ್ಲಲ್ಪಟ್ಟ ಭಯೋತ್ಪಾದಕರನ್ನು ಮುನೀರ್ ಹೊಗಳಿದ್ದಾನೆ ಮತ್ತು ಅವರನ್ನು ಹುತಾತ್ಮರು ಅಂತ ಕರೆದಿದ್ದಾನೆ. ಭಯೋತ್ಪಾದನೆಗೆ ನಾವು ರಾಜಕೀಯ, ತಾಂತ್ರಿಕ ಮತ್ತು ನೈತಿಕ ಬೆಂಬಲ ನೀಡುವುದನ್ನು ಮುಂದುವರಿಸುತ್ತೇವೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಕಾಶ್ಮೀರಿ ಜನರ ಹಕ್ಕುಗಳು ಮತ್ತು ಕಾಶ್ಮೀರ ವಿವಾದದ ಪರಿಹಾರಕ್ಕಾಗಿ ನಾವು ಉಗ್ರರ ಪರವಾಗಿ ನಿಲ್ಲುತ್ತೇವೆ ಅಂತ ಈ ಹುಚ್ಚ ಮುನೀರ್ ಬೊಗಳಿದ್ದಾನೆ. ಇವನ ಮಾತು ಕೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಮಾತು ಯಾರು ಆಡಲು ಸಾಧ್ಯವಿಲ್ಲ ಅನ್ಸುತ್ತೆ. ಈ ಮುನೀರ್ ಎಂತ ಸುಳ್ಬುರ್ಕ ಅಂದ್ರೆ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸೋತು ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಮಾನ ಮರ್ಯಾದೆ ಹೋದ್ರೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷದಲ್ಲಿ ತಾವೇ ಗೆದ್ದಿರುವುದಾಗಿ ಈತ ಹೇಳಿಕೊಂಡು ತಿರುಗಿದ್ದ. ಅಷ್ಟೇ ಅಲ್ಲ, ಇವನ ಜೊತೆಗೆ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ತಾವೇ ಗೆದ್ದಿದ್ದು ಅಂತ ಸುಳ್ಳು ಹೇಳಿಕೊಂಡು ತಿರುಗಾಡಿದ್ದ. ಇವರಿಬ್ಬರು ಎಂತ ಮಾನಗೆಟ್ರು ಅಂದ್ರೆ, ಭಾರತದಿಂದ ತೀವ್ರ ಹಿನ್ನಡೆ ಅನುಭವಿಸಿ ಸೋತು ಸುಣ್ಣವಾಗಿದ್ರೂ ಕೂಡ ಜನರಲ್ ಆಸಿಮ್ ಮುನೀರ್ಗೆ ಪಾಕ್ ಪ್ರಧಾನಿ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನ ನೀಡಿದ್ದ. ಇದನ್ನ ನೋಡಿ ಪಾಕಿಸ್ತಾನದ ಪ್ರಜೆಗಳೇ ನಕ್ಕಿದ್ರು. ಇದರಿಂದ ಕೆರಳಿದ ಪಾಕಿಸ್ತಾನದ ವಲಸಿಗ ಸಮುದಾಯದ ಒಂದು ವರ್ಗ ನ್ಯೂಯಾರ್ಕ್ನ ಪ್ರತಿಷ್ಠಿತ ಟೈಮ್ಸ್ ಸ್ಕ್ವೇರ್ ನಲ್ಲಿರುವ ಡಿಜಿಟಲ್ ಬಿಲ್ ಬೋರ್ಡ್ ನಲ್ಲಿ ಟ್ರೋಲ್ ಮಾಡಿತ್ತು. ಇದರಿಂದ ಆಸಿಮ್ ಮುನೀರ್ ವಿಶ್ವ ಮಟ್ಟದಲ್ಲಿ ದೊಡ್ಡ ಅವಮಾನವಾಗಿತ್ತು. ನ್ಯೂಯಾರ್ಕ್ನ ಟೈಮ್ಸ್ ಸ್ಕ್ವೇರ್ ನಲ್ಲಿ ಡಿಜಿಟಲ್ ಬಿಲ್ ಬೋರ್ಡ್ ನ ಪ್ರದರ್ಶನವು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಸೋತು ಪದಕ ಪಡೆದ ಮೊದಲ ವ್ಯಕ್ತಿ ಅಂತ ಮುನೀರ್ನನ್ನ ಟ್ರೋಲ್ ಮಾಡಲಾಗಿತ್ತು. ಜಾಹೀರಾತು ಫಲಕವು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಅವರನ್ನ ವಂಚಕ ಎಂದು, ಸುಳ್ಳುಗಾರ ಎಂದು ಕರೆದಿತ್ತು. ಅಲ್ಲದೆ ಮಾಜಿ ಅಧ್ಯಕ್ಷ ಆಸಿಫ್ ಅಲಿ ಜದಾರಿ ಮತ್ತು ಮಾಜಿ ಪ್ರಧಾನಿ ನವಾಜ್ ಶರೀಫ್ ಅವರನ್ನ ವಂಚಕರು ಅಂತ ಬರೆಯಲಾಗಿತ್ತು. ಪಾಕಿಸ್ತಾನದಲ್ಲಿ ಸೋಲಿನ ನಂತರವೂ ಪದಕ ಪಡೆದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಮಾನ ಜಗತ್ತಿನ ಮುಂದೆ ಹರಾಜಾಗಿತ್ತು. ಇಂಥ ಮುನೀರ್ ಇದೀಗ ಭಾರತದ ಬಗ್ಗೆ ಮಾತನಾಡಿದರೆ ಅದನ್ನು ಜಗತ್ತಿನ ಯಾವ ದೇಶವೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇವನ ಮಾತಿಗೆ ಜಗತ್ತು ನಕ್ಕು ಸುಮ್ಮನಾಗುತ್ತೆ ಅಷ್ಟೇ. ಪಾಕ್ ಏನೇ ಬೊಗಳಿದರೂ ಕೂಡ ಭಾರತೀಯರಿಗೆ ಮೋದಿ ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ರು. ಆಪರೇಷನ್ ಸಿಂಧೂರದ ಬಗ್ಗೆ ಹೇಳಿದ್ದ ಮೋದಿ, ಪಾಕಿಸ್ತಾನದಲ್ಲಿ ಕುಳಿತು ನಮ್ಮ ಸಹೋದರಿಯರ ಸಿಂಧೂರ ಅಳಿಸಿದ್ದವರನ್ನ ಮಣ್ಣಲ್ಲಿ ಮಣ್ಣಾಗಿಸಿದ್ದೇವೆ. ಉಗ್ರರ ಅಡಗುತಾಣಗಳನ್ನು ನಮ್ಮ ಸೇನೆ ನಾಶಪಡಿಸಿವೆ. ಪಾಕಿಸ್ತಾನ ಹಾಗೂ ಇಡೀ ವಿಶ್ವವೇ ಸಿಂಧೂರದ ಶಕ್ತಿಯನ್ನು ನೋಡಿದೆ ಎಂದಿದ್ರು. ಭಾರತವನ್ನ ಪದೇ ಪದೇ ಕೆಣಕಿದರೆ ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಭಯೋತ್ಪಾದನೆಯನ್ನ ಭಾರತ ಸಹಿಸಲು ಸಾಧ್ಯವೇ ಇಲ್ಲ ಎಂದಿರುವ ಮೋದಿ, ಪಾಕಿಸ್ತಾನ ಭಾರತವನ್ನು ಕೆಣಕುವ ದುಸ್ಸಾಹಸಕ್ಕೆ ಕೈ ಹಾಕಿದರೆ ತಕ್ಕ ಉತ್ತರ ಕೊಡುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಕಠಿಣ ಎಚ್ಚರಿಕೆಯನ್ನ ನೀಡಿರುವ ಪ್ರಧಾನಿ ಮೋದಿ, ಒಂದೋ ಬದುಕಿ ಶಾಂತಿಯಿಂದ ಬದುಕಲು ಬಿಡಿ ಅಥವಾ ಭಾರತೀಯ ಗುಂಡುಗಳನ್ನ ಎದುರಿಸಿ ಎಂದಿದ್ದಾರೆ. ಶಾಂತಿಯಿಂದ ಬದುಕಿ, ನಿಮ್ಮ ಬಳಿ ಇರುವ ರೊಟ್ಟಿಯನ್ನ ಸದ್ದಿಲ್ಲದೆ ತಿನ್ನಿರಿ, ಇಲ್ಲದಿದ್ದರೆ ಭಾರತದ ಗುಂಡು ಯಾವಾಗಲೂ ಸಿದ್ಧವಾಗಿರುತ್ತದೆ ಅಂತ ಮೋದಿ ಗುಡುಗಿದ್ದಾರೆ. ಭಯೋತ್ಪಾದನೆಯನ್ನು ಪಾಕಿಸ್ತಾನ ತನ್ನ ದೇಶದ ಸಾಧನೆ ಅಂತ ಪರಿಗಣಿಸುತ್ತದೆ. ಆದರೆ ಭಯೋತ್ಪಾದನೆ ಬಗ್ಗೆ ಭಾರತ ಶೂನ್ಯ ಸಹಿಷ್ಣುತೆ ಹೊಂದಿದೆ ಅಂತ ಬಹಳ ಹಿಂದೆನೇ ಮೋದಿ ಹೇಳಿದ್ರು. ಇದೀಗ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಮುನೀರ್ ಭಯೋತ್ಪಾದಕ ಚಟುವಟಿಕೆಗಳನ್ನ ಕಾನೂನುಬದ್ಧ ಹೋರಾಟ ಅಂತ ಹೇಳುವ ಮೂಲಕ ಮೋದಿ ಅವರ ಮಾತನ್ನ ಸತ್ಯ ಮಾಡಿದ್ದಾನೆ. ಇತ್ತೀಚೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ವಿವರಿಸಲು 5 ರಾಷ್ಟ್ರಗಳಿಗೆ ತೆರಳಿದ್ದ ನಿಯೋಗದಲ್ಲಿದ್ದ ಬಿಜೆಪಿ ಶಶಿ ತರೂರ್ ಅವರನ್ನ ಆಯ್ಕೆ ಮಾಡಿತ್ತು. ಯಾವುದೇ ಪಕ್ಷ ಭೇದವಿಲ್ಲದೆ ಮೋದಿ ಅವರು ಶಶಿ ತರೂರ್ ಪ್ರತಿಭೆಗೆ ಮನ್ನಣೆ ಕೊಟ್ಟಿದ್ರು.
ಇದರ ಭಾಗವಾಗಿ ಅಮೆರಿಕ, ಗಯಾನಾ, ಪನಾಮಾ, ಬ್ರೆಜಿಲ್, ಕೊಲಂಬಿಯಾ ಮತ್ತು ರಷ್ಯಾದ ಮಾಸ್ಕೋಗೆ ಭೇಟಿ ನೀಡಿದ್ದ ತರೂರ್ ಪಾಕಿಸ್ತಾನದ ಮಾನವನ್ನು ಜಾಗತಿಕ ಮಟ್ಟದಲ್ಲಿ ಹರಾಜು ಹಾಕಿ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ರಷ್ಯಾದ ಮಾಸ್ಕೋದಲ್ಲಿ ಮಾತನಾಡಿ ಪಾಕಿಸ್ತಾನದಿಂದ ಆಗುವ ದಾಳಿಗಳ ಬಗ್ಗೆ ತೀವ್ರ ಟೀಕೆ ಮಾಡಿದ್ರು. ಭಾರತದ ಮೇಲೆ ದಾಳಿ ಮಾಡಿದರೆ ಬೆಲೆ ಕಟ್ಟಲೇಬೇಕು ಅಂತ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ನೀಡಿದ್ರು. ಇದರಿಂದ ಜಗತ್ತಿಗೆ ಪಾಕಿಸ್ತಾನ ಎಂತ ಕಚಡ ದೇಶ ಅಂತ ಗೊತ್ತಾಗಿತ್ತು. ಇಷ್ಟೆಲ್ಲ ಆದ್ರೂ ಪಾಕಿಸ್ತಾನ ಇನ್ನೂ ತನ್ನ ಬೆನ್ನು ತಾನೇ ತಟ್ಕೊಳ್ತಾ ಇದೆ. ಮತ್ತೆ ಉಗ್ರರನ್ನು ರಕ್ಷಿಸುವ ಕೆಲಸ ಮಾಡ್ತಿದೆ. ಒಳಗೊಳಗೆ ಮತ್ತೆ ಸಂಚು ಹಾಕ್ತಿದೆ. ಮತ್ತೊಮ್ಮೆ ಭಾರತವನ್ನ ಕೆಣಕಿದರೆ ಪರಿಣಾಮ ಏನಾಗುತ್ತೆ ಅನ್ನೋದು ಪಾಕಿಸ್ತಾನಕ್ಕೆ ತಿಳಿದಿದ್ರು 3 ಬಿಟ್ಟು ಉಗ್ರರನ್ನ ಮುಂದೆ ಬಿಟ್ಕೊಂಡು ಹಿಂದಿನಿಂದ ಪಾಕ್ ತನ್ನ ತಿರುಬೋಕೆ ಆಟ ಶುರು ಮಾಡಲೂಬಹುದು. ಒಂದ್ ವೇಳೆ ಪಾಕಿಸ್ತಾನ ಮತ್ತೆ ತನ್ನ ಹಳೆಯ ಚಾಳಿ ಮುಂದುವರಿಸಿದರೆ ಈ ಬಾರಿ ಪಾಕಿಸ್ತಾನ ಭೂಪಟದಿಂದಲೇ ಅಳಿಸಿ ಹೋಗಲಿದೆ ಅನ್ನೋದಂತೂ ಸತ್ಯ. ಭಾರತ, ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ 9 ಭಯೋತ್ಪಾದಕ ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರನ್ನ ಪ್ರಾರಂಭಿಸಿ ಭಾರತೀಯ ವಾಯುಪಡೆಯು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೈಬಾಗೆ ಸಂಬಂಧಿಸಿದ ಪ್ರಮುಖ ಕೇಂದ್ರಗಳ ಮೇಲೆ ದಾಳಿ ಮಾಡಿತ್ತು. ಇದರಲ್ಲಿ 2 ನಿಷೇಧಿತ ಸಂಘಟನೆಗಳ ಪ್ರಧಾನ ಕಚೇರಿಗಳನ್ನ ಧ್ವಂಸಗೊಳಿಸಲಾಗಿತ್ತು. ಆ ನಂತರ ಕದನ ವಿರಾಮ ಪ್ರಸ್ತಾಪ ಮಾಡಿದ್ದ ಪಾಕಿಸ್ತಾನಕ್ಕೆ ಭಾರತ ಪ್ರಾಣ ಭಿಕ್ಷೆ ನೀಡಿತ್ತು. ಇದಾದ ನಂತರ ಅಮೆರಿಕ ಅಧ್ಯಕ್ಷ ಟ್ರಂಪ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಬಿಲ್ಡಪ್ ತೆಗೆದುಕೊಂಡಿದ್ರು. ಆದ್ರೆ ಪಾಕಿಸ್ತಾನದ ಕೋರಿಕೆಯ ಮೇರೆಗೆ ಭಾರತ ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ರು. ಭಾರತ ಪಾಕಿಸ್ತಾನ ಕದನ ವಿರಾಮ ಒಪ್ಪಂದದಲ್ಲಿ ಅಮೆರಿಕದ ಪಾತ್ರವಿಲ್ಲ. ಭಾರತ 3ನೇ ಶಕ್ತಿಯ ಮಧ್ಯಸ್ಥಿಕೆ ಒಪ್ಪುವುದಿಲ್ಲ ಎಂದು ಪ್ರಧಾನಮಂತ್ರಿ ಮೋದಿಯವರೇ ಸ್ಪಷ್ಟಪಡಿಸಿದ ಬಳಿಕವೂ ಟ್ರಂಪ್ ನಾನೇ ಭಾರತ ಪಾಕಿಸ್ತಾನ ನಡುವಿನ ಯುದ್ಧ ನಿಲ್ಲಿಸಿದ್ದೇನೆ ಅಂತ ಇಂದಿಗೂ ಹೇಳಿಕೊಂಡು ತಿರುಗುತ್ತಿದ್ದಾರೆ. ಇತ್ತೀಚೆಗೆ ಟ್ರಂಪ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಔತಣಕೂಟವನ್ನ ಏರ್ಪಡಿಸಿದ್ರು. ಇದರ ಬೆನ್ನಲ್ಲೇ ಟ್ರಂಪ್ಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕು ಎನ್ನುವ ನಿರ್ಣಯವನ್ನು ಪಾಕಿಸ್ತಾನವು ಅಂಗೀಕರಿಸಿತ್ತು. ಇದಾದ ಮರುದಿನವೇ ಅಮೆರಿಕದ ವಾಯುಪಡೆ ಇರಾನ್ ದೇಶದ 3 ಅಣುಸ್ಥಾವರದ ಮೇಲೆ B-2 ಬಾಂಬರ್ ಅನ್ನ ಪ್ರಯೋಗಿಸಿತು. ಇದಾದ ಬಳಿಕ ಅಮೆರಿಕ ನಿಲುವನ್ನು ಪಾಕಿಸ್ತಾನ ಟೀಕಿಸಿತು. ಇದರಿಂದ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಟೀಕೆಗೆ ಒಳಗಾಗಿದ್ರು. ಟ್ರಂಪ್ಗೆ ಯಾವ ನೊಬೆಲ್ ಕೊಡಬೇಕು ಅಂತ ಜಗತ್ತು ಪ್ರಶ್ನೆ ಮಾಡಿತ್ತು. ಒಟ್ಟಾರೆ ಟ್ರಂಪ್ ಮತ್ತು ಪಾಕಿಸ್ತಾನ ನಂಬಿಕೆಗೆ ಅರ್ಹರಲ್ಲ ಅನ್ನೋದು ಇದೀಗ ನಿಧಾನವಾಗಿ ಬಯಲಾಗ್ತಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.